ಯೂಸ್ ಮಾಡ್ತೀವಿ. ಸೊ ಅದು ಏನ್ ಮಾಡುತ್ತೆ ಅಂದ್ರೆ ಈ ಮಸಲ್ಸ್ ಎಲ್ಲ ಬೈಂಡ್ ಮಾಡಿ ಟುಗೆದರ್ ಪಪ್ಪಿ ಡೆವಲಪ್ಮೆಂಟ್ ಅಲ್ಲಿ, ಡಾಗ್ಸ್ ಡೆವಲಪ್ಮೆಂಟ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಅದನ್ನ ಯೂಸ್ ಮಾಡ್ತಾರೆ. ಇನ್ನೊಂದು ಫುಡ್ ನಮ್ದು ಕ್ಲಬ್ ಅಂತ, ನ್ಯೂಟ್ರಿಮ್ಯಾಕ್ಸ್ ಕ್ಲಬ್ ಅಂತ. ಸೊ ಅದು ಇಂಪೋರ್ಟೆಡ್ ಫುಡ್. ಸೊ ಸದ್ಯಕ್ಕೆ ಇಂಪೋರ್ಟ್ ಮಾಡ್ತಾ ಇದೀವಿ. ಸೊ ಅದರಲ್ಲಿ ಸೂಪರ್ ಫುಡ್ಸ್ ಇದೆ. ಸೊ ಆಲ್ ಪ್ರೋಟೀನ್ ಕಂಟೆಂಟ್ ಆರ್ ನಾಟ್ ಎಕ್ಸಾಕ್ಟ್ಲಿ ಫ್ರಮ್ ಚಿಕನ್. ನಾವು ಪೀಸ್ ಇಂದ ಮತ್ತೆ ಬೇರೆದ್ರಿಂದ ಎಲ್ಲ ನಮ್ದು ನ್ಯೂಟ್ರಿಯೆಂಟ್ ಸಿಗುತ್ತೆ. ಸೊ ಅದ್ರ ಜೊತೆ ಸೂಪರ್ ಫುಡ್ಸ್ ಅಲ್ಲಿ ನಾವು ಚಿಕೋರಿ ಆಡ್ ಮಾಡಿದೀವಿ, ಬೀಟ್ ಪಲ್ಪ್ ಆಡ್ ಮಾಡಿದೀವಿ. ಅದು ನಿಮ್ಗೆ ಗಟ್ಟನ್ನ ಕ್ಲೀನ್ ಮಾಡಿ ಡೈಜೆಸ್ಟಿವ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ. ಸೊ ಅದ್ರ ಜೊತೆ ಕೋಟು ಎಲ್ಲ ಬರುತ್ತೆ ಚೆನ್ನಾಗಿ. ಸೊ ಅದು ನಮ್ಮ ಕ್ಲಬ್ ರೇಂಜ್. ಸೊ ಕ್ಲಬ್ ರೇಂಜ್ ಇಸ್ ಈಕ್ವಲೆಂಟ್ ಟು ಆರ್ ಸೀರೀಸ್. ಸೊ ಸದ್ಯಕ್ಕೆ ಓನ್ಲಿ 1.2 kg ಅಂಡ್ 3 kg ಅವೈಲಬಲ್ ಇದೆ. ಇದರಲ್ಲಿ ನಿಮಗೆ ಫುಲ್ SPS ಪ್ರೆಸೆಂಟೇಷನ್ ಇದೆ. ಕೋಟಿಂಗ್ ಎಲ್ಲ ಯಾವ ತರ ಬರುತ್ತೆ? ಕೋಟಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ ನಿಮ್ಗೆ. ಸೊ ಸಿಲ್ಕ್ ಅಂಡ್ ಸೈನಿ ಎಲ್ಲ ಬೇಕಾದ್ರೆ ಯು ಕ್ಯಾನ್ ಗೋ ಟು ಕ್ಲಬ್ ಪ್ರಾಡಕ್ಟ್ ಅಲ್ಲಿ. ಬಟ್ ಮೇಂಟೆನೆನ್ಸ್ ಯು ಕ್ಯಾನ್ ಯೂಸ್ ಅವರ್. ಕಾಸ್ಟ್ ವೈಸ್ ಎಲ್ಲ ಏನಾಗುತ್ತೆ? ಸೊ ಕಾಸ್ಟ್ ವೈಸ್ ಇದು ತುಂಬಾ ಎಕನಾಮಿಕಲ್. ನಿಮ್ಗೆ ಆನ್ ಅನ್ ಅವರೇಜ್ ನಿಮ್ಗೆ 20 kg ಬ್ಯಾಗ್ ತಗೊಂತೀರಾ ಅಂದ್ರೆ ಬ್ರೀಡರ್ ಇರೋದ್ರಿಂದ ನಿಮ್ಗೆ ಅಡಲ್ಟ್ 20 kg ಬ್ಯಾಗ್ ನಮ್ದು 3350 ಆಗುತ್ತೆ ಇದರಲ್ಲಿ. ಸೊ ಬೌಲರ್ಸ್ ಕ್ಲಬ್ ಅಲ್ಲಿ ನಿಮ್ಗೆ 1100 ಪಪ್ಪಿ ಆಗುತ್ತೆ, 1040 ಅಡಲ್ಟ್ ಆಗುತ್ತೆ 1.2 kg. ಇನ್ನ ನಾವು ಹೈಯರ್ ರೇಂಜ್ 10 kg ಇಲ್ಲಿ ಬಂದಿಲ್ಲ ಅದರಲ್ಲಿ ಪ್ಯಾಕ್ಸ್. ಇದ್ರಲ್ಲಿ ನ್ಯೂಟ್ರಿಮ್ಯಾಕ್ಸ್ ಅಲ್ಲಿ ಬಂದಿದೆ ಅಲ್ಲ? ನ್ಯೂಟ್ರಿಮ್ಯಾಕ್ಸ್ ಅಲ್ಲಿ ನಿಮ್ಗೆ ಆಲ್ ಇದೆ. ಯಾಕಂದ್ರೆ ಇದನ್ನ ನಾವು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ನಿಮ್ಗೆ ಎಲ್ಲಾ ತರದ್ದು ರೇಂಜ್ ಸಿಕ್ಕಿದೆ. ಅದನ್ನ ಕ್ಲಬ್ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ, ಇಂಪೋರ್ಟ್ ಮಾಡ್ತಾ ಇದೀವಿ ಸದ್ಯಕ್ಕೆ. ಸೊ ನೆಕ್ಸ್ಟ್ ಪ್ರಾಬಬ್ಲಿ ಇನ್ ಅನದರ್ 6 months ನಾವೇ ಲೋಕಲ್ ಪ್ರೊಡ್ಯೂಸ್ ಮಾಡಿ ಅದು ನಿಮ್ಗೆ 10 kg 20 kg ತರ್ತೀವಿ. ಥ್ಯಾಂಕ್ ಯು.